ನನ್ನೆಲ್ಲ ರಸ್ತೆ ಬಗ್ಗೆ ಸರಿಯಾದಂತ ಚರ್ಚೆ ಆಗಿ ಬೆಂಗಳೂರು ಜನರ ಅಭಿಪ್ರಾಯ ಪಡೆದಲ್ಲಿ ಯಾವುದೇ ಪಾರ್ಕ್ಗಳಿಗೆ ಕೆರೆಗಳಿಗೆ ಇದರಿಂದ ಹಾನಿ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ. ನಾನು ಅಧಿಕಾರಿಗಳನ್ನು ಕೇಳಿದಾಗ ಸುಮಾರು 120 ಇಲಾಖೆಗಳಿಂದ ಪರ್ಮಿಷನ್ ಬೇಕು ಅಂತ ಕೇಳಿದ್ರು. ನಾವು ಕೇಳಿದ್ದೀವಿ 120 ಇಲಾಖೆ ಪರ್ಮಿಷನ್ ತಗೊಂಡಿದ್ದೀರಾ ಅಂದ್ರೆ ಒಂದಕ್ಕೂ ಪರ್ಮಿಷನ್ ತಗೊಂಡಿಲ್ಲ. ಮತ್ತೆ ನನ್ಗೆ ಹೇಳಿದ್ದಾರೆ ಅಶೋಕ್ ಅವ್ರನ್ನೇ ಸಮಿತಿಯ ಅಧ್ಯಕ್ಷರು ಮಾಡ್ತೀರಿ ಅಂತ. ನಾನು ನಿಮ್ಮನ್ನು ಕೇಳಕ್ ಇಷ್ಟಪಡ್ತೀನಿ, ನಿಮ್ಗೆ ಟನಲ್ ರೋಡ್ ಮಾಡಕ್ಕೆ ಶಕ್ತಿ ಇದೆಯಾ, ನಿಮ್ಗೆ ಆ ಟ್ಯಾಲೆಂಟ್ ಇದೆಯಾ, ಆ ನೈಪುಣ್ಯತೆ ಇದೆಯಾ ಅಂತ ತೋರಿಸ್ಬೇಕಾದ್ರೆ ನೀವು ಮೊದಲು ಬೆಂಗಳೂರಲ್ಲಿ ಬಿದ್ದಿರುವಂತ ರಸ್ತೆ ಗುಂಡಿಗಳನ್ನು ಮುಚ್ಚಿ ನಮ್ಗೆ ಟ್ಯಾಲೆಂಟ್ ಇದೆ ನೋಡಿ, ನಾವು ಭೂಮಿ ಮೇಲಿರೋ ಎಲ್ಲ ಬೆಂಗಳೂರಲ್ಲಿ ರಸ್ತೆಗಳನ್ನ ಮುಚ್ಚಿದ್ದೀರಿ, ನಮ್ ಟ್ಯಾಲೆಂಟ್ ಇದೆ, ಟನಲ್ ರೋಡ್ ನಾವು ಮಾಡ್ತೀವಿ. ನಿಮ್ಗೆ ರಸ್ತೆಯಲ್ಲಿ ಬಿದ್ದಿರೋ ಗುಂಡಿ ಮುಚ್ಚಕ್ಕೆ ಟ್ಯಾಲೆಂಟ್ ಇಲ್ಲ, ಇನ್ನು ಅಂಡರ್ ಗ್ರೌಂಡ್ ಟನಲ್ ಅನ್ನ ಹ್ಯಾಕ್ ಮಾಡ್ತೀರಾ ನೀವು? ಹಣ ಎಲ್ಲಿದೆ ನಿಮ್ಮ ಹತ್ರ? 108 ಪ್ರಶ್ನೆಗಳು ಇದೆ. ಆದ್ರಿಂದ ನಾವೇನು ಅಭಿವೃದ್ಧಿಯ ವಿರೋಧಿಗಳಲ್ಲ. ಮಾಡಿ ಫಸ್ಟ್ ನೀವು ರಸ್ತೆ ಗುಂಡಿಗಳೆಲ್ಲ ಮುಚ್ಚಿ ಬೆಂಗಳೂರಲ್ಲಿ ಬಿದ್ದಿರೋ ಕಸನೆಲ್ಲ ತೆಗೀರಿ. ಆಮೇಲೆ ಜನ ಕೇಳಿ ನೋಡಿ ಎಲ್ಲ ಮಾಡಿದಿರಿ, ಟನಲ್ ರೋಡ್ಗೆ ನಾವು ಬೆಂಗಳೂರು ಜನತೆ ಜೊತೆ ಚರ್ಚೆ ಮಾಡಕ್ ಸಿದ್ಧ ಇದ್ದೀರಿ ಅನ್ನೋ ಮಾತಾಡಿ. ಅದು ಬಿಟ್ಬಿಟ್ಟು ನೀವು ಒಂದ್ ರೀತಿ ದೌರ್ಜನ್ಯ ಮಾಡೋ ರೀತಿ ನಾನು ಮಾಡೇ ಮಾಡ್ತೀನಿ ಅಂದ್ರೆ ಎಲ್ಲಾರ ಬಗ್ಗೆ ಯಾಕೆ ಮಾಡ್ತೀರಾ? ಟ್ಯಾಂಕೇ ಯಾಕೆ ಬೇಕು ನಿಮ್ಗೆ? ಬೇರೆ ಜಾಗ ಹುಡುಕಿ. ಅದು ಬಿಟ್ಬಿಟ್ಟು ಲಾಲ್ಬಾಗನ್ನ ಹಾಳು ಮಾಡಕ್ ಹೋಗೋದು, ಕೆಂಪೇಗೌಡರ ಸ್ಟ್ಯಾಚ್ಯೂ ಗೋಪುರ ಏನಿದೆ ಅದನ್ನ ಹಾಳು ಮಾಡುವಂತ ಪ್ರಯತ್ನ, ಪರಿಸರಕ್ಕೆ ಹಾನಿ ಮಾಡುವಂಥದ್ದು, ಇದನ್ನ ಯಾರು ಅಧಿಕಾರ ಕೊಟ್ಟಿದ್ದಾರೆ? ಅದರಿಂದ ಇಲ್ಲಿ ನೀವು ಬೆಂಗಳೂರು ಜನತೆಗೆ ಉತ್ತರ ಮಾಡ್ಬೇಕು, ಅಶೋಕಂಗಲ್ಲ. ನಾನು ಪ್ರತಿನಿಧಿ ಅಷ್ಟೇ, ಜನಗಳ ವಾಯ್ಸ್, ನಾನು ಜನಗಳ ಧ್ವನಿಯಾಗಿ ನಾನು ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ. ನೀವು ಜನಗಳ ಧ್ವನಿಯನ್ನ ಅರ್ಥ ಮಾಡಿಕೊಂಡು ಜನಗಳು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ರಸ್ತೆ ಯಾಕೆ ಗುಂಡಿ ಮುಚ್ಚಿಲ್ಲ ಅಂತ ಕೇಳಿದರೆ ಉತ್ತರ ಕೊಡಿ. ಅದು ಬಿಟ್ಟು ನಾವು ಮಾಡೇ ಮಾಡ್ತೀರಿ ಅಂತ ಆಟ ಹಿಡಿದ್ರೆ ಇದು ದೌರ್ಜನ್ಯ ಅನ್ನದೆ ಇನ್ನೇನು ಹೇಳಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಹೇಳ್ತಾರೆ, ನಮ್ಮವರೆಲ್ಲ ಹೇಳಿದಾರ ಬಿಜೆಪಿ ಅವರು ಕ್ರಾಂತಿ ಅಂತ. ಯಾರು ಹೇಳಿದ್ರು? ಕ್ರಾಂತಿ ಹೇಳಿದ್ದು ಕಾಂಗ್ರೆಸ್ ಅವರು, ರಾಜಣ್ಣ ಅವರು ಮಂತ್ರಿ ಸ್ಥಾನ ಹೋಯ್ತು. ರಾಮನಗರದ MLA ಹೇಳಿದ್ರು, ದಾವಣಗೆರೆ MLA ಹೇಳಿದ್ರು, ಕಾಂಗ್ರೆಸ್ಸಿನ 16 ಜನ MLAಗಳು. ಕ್ರಾಂತಿ ಎಲ್ಲ ಹೇಳಿದವರು ಅವರು, ಬದಲಾವಣೆ ಹೇಳಿದವರು ಅವರು, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದವರು ಕಾಂಗ್ರೆಸ್ ಅವರು. ನಾವ್ಯಾರು ಹೇಳಿಲ್ಲ. ನಾವು ರಾಜ್ಯದ ಅಭಿವೃದ್ಧಿ ಮಾಡಿ ನಿಮ್ಮ ಕಿತ್ತಾಟ ಬಿಟ್ಬಿಟ್ಟು, ಕುರ್ಚಿಯ ಕಿತ್ತಾಟ ಬಿಟ್ಟು, ನೀವು ಯಾರನ್ನ ಆಗಿ ಕುರ್ಚಿಯ ಕಿತ್ತಾಟ ಬಿಟ್ಬಿಟ್ಟು ರಾಜ್ಯದ ಜನತೆಗೆ ಒಳಿತು ಮಾಡಿ ಅಭಿವೃದ್ಧಿ ಮಾಡಿ. ಕಳೆದ 2.5 ವರ್ಷದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ. ನಿಮ್ಮ ಹತ್ರ ಹಣ ಇಲ್ಲ, ಪಾಪರ ಹೊಡಿದಿರ, ಹಣ ಹೊಂದ್ಸಕ್ಕೆ ಏನಾದ್ರೂ ಪ್ರಯತ್ನ ಮಾಡಿ ಅನ್ನೋ ಮಾತನ್ನ ನಾವು ಹೇಳ್ತಾ ಇದ್ದೀವಿ. ಕ್ರಾಂತಿ ಭ್ರಾಂತಿ ಎಲ್ಲ ನಿಮ್ ಪಾರ್ಟಿಯಲ್ಲೇ ದಿನನಿತ್ಯ ಗೆಲ್ಲಿಗೆ ಯಾಕೆ ಹೋಗಿದ್ದಾರೆ, ಪೆರೇಡ್ ಯಾಕೆ ಮಾಡ್ತಾ ಇದ್ದಾರೆ? ಸಿದ್ದರಾಮಯ್ಯ ಮಗ ಯಾಕೆ ಫೀಲ್ಡ್ ಬಂದು ನಮ್ಮ ಅಪ್ಪನೇ 5 ವರ್ಷ ಅಂತ ಹೇಳ್ತಾ ಇದ್ದಾರೆ? ಇದು ಹಲವಾರು ಪ್ರಶ್ನೆಗಳು ಕಾಂಗ್ರೆಸ್ ನಾಯಕರೇ ಎತ್ತಿರೋದು, ಬಿಜೆಪಿ ತೆಗೆದಿರೋದು ಅಂತ. ಪ್ರಿಯಾಂಕರ್ಗೆ ಮತ್ತೆ 10 ಪ್ರಶ್ನೆಗಳನ್ನ ಕೇಳಿದ್ದಾರೆ ಸರ್. RSS ಅಲ್ಲ ಅಂತ ಅವರು ಉತ್ತರ ಕೊಟ್ಟಿದ್ದಾರೆ. ಹಣ ಎಲ್ಲಿಂದ ಬರುತ್ತೆ, ದಾನಿಗಳು ಯಾರು ಅನ್ನೋದು ಬರುತ್ತೆ. ಅವರ ಪ್ರಶ್ನೆಗಳಿಗೆ ನಮ್ಮದು ಯಾವುದು ಉತ್ತರ ಇಲ್ಲ. ಅವ್ರು ಫಸ್ಟ್ ಅವ್ರಿಗೆ ಅವ್ರ ಪ್ರಶ್ನೆಗಳನ್ನ ಹಾಕಿ, ಅವ್ರ ಪಾರ್ಟಿಗೆ ಅವ್ರ ಪ್ರಶ್ನೆಗಳನ್ನ ಹಾಕಿ, ಅವ್ರ ಪಾರ್ಟಿಗೆ ಯಜ್ಞ ಬಿದ್ದಿರೋರ್ಗ, ಅವ್ರ ತಟ್ಟೆಯಲ್ಲಿ ಯಜ್ಞ ಬಿದ್ದಿರೋರ್ಗ, ಬೇರೆ ತಟ್ಟೆಯಲ್ಲಿ ನೊಣ ಬಿದ್ದಿರೋದ್ರ ಬಗ್ಗೆ ನೋಡಕ್ ಹೋಗಿದ್ದಾರೆ. ಫಸ್ಟ್ ನಿಮ್ ಪಾರ್ಟಿ ಯಜ್ಞ ಬಿದ್ದಿರೋದನ್ನ ಫಸ್ಟ್ ನೋಡಿ ಕೊಳತ್ ನಾಡ್ತಾ ಇದ್ದಾರೆ. ಅದ್ ಬಿಟ್ಬಿಟ್ಟು ಬೇರೆದ್ರ ಕಡೆ ಗಮನ ಹರಿಸ್ಬೇಡಿ. ಅವರ ಯಾವುದೇ
ಮಾತುಗಳಿಗೆ ನಮ್ಮ ರಿಯಾಕ್ಷನ್ ಇಲ್ಲ. ಒಪ್ಕೊಳ್ತೀನಿ. ಫಸ್ಟ್ ಅವರು ಬೆಂಗಳೂರಲ್ಲಿ ಬಿದ್ದಿರೋ ರಸ್ತೆಗಳು ಕಸನ ತೆಗೀಲಿ. ನಮ್ ಟ್ಯಾಲೆಂಟ್ ಇದೆ ನೋಡಿ, ಇದೆಲ್ಲ ಇಷ್ಟು ಟ್ಯಾಲೆಂಟ್ ಭೂಮಿ ಮೇಲೆ ಇರುವಂತ ಬೆಂಗಳೂರಲ್ಲಿ ನಾವು ಎಲ್ಲ ರಸ್ತೆಯನ್ನ ಸರಿ ಮಾಡಿದಿರಿ, ಗುಂಡಿ ಮುಚ್ಚಿದಿರಿ, ಕಸ ತೆಗೆದಿದ್ದೀರಿ. ಇದನ್ನ ಫಸ್ಟ್ ಸ್ಪಷ್ಟ ಮಾಡ್ಲಿ, ಆಮೇಲೆ ನನಗೆ ಆಹ್ವಾನ ಕೊಡ್ಲಿ. ಇದನ್ನೇ ಸರಿ ಮಾಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ, ಇದನ್ನೇ ಸರಿ ಮಾಡಕ್ಕೆ ನಿಮ್ಮ ಹತ್ರ ಹಣ ಇಲ್ಲ, ಅದಕ್ಕೊಂದು ಸಮಿತಿ ಮಾಡಿ ಅದಕ್ಕೆ ಹಣವನ್ನ ವೇಸ್ಟ್ ಮಾಡಬೇಡಿ. ಫಸ್ಟ್ ಇದನ್ನ ಮಾಡ್ಬಿಟ್ಟು ನಾವು ಮಾಡಿದೀವಿ ನೋಡಿ, ನಾವು ಟನಲ್ ರೋಡ್ ಮಾಡಕ್ಕೂ ಶಕ್ತಿ ಇದೆ ನಮ್ಗೆ ಅಂತ ಹೇಳಿ, ಅವಾಗ ನಾವೆಲ್ಲರೂ ಕೂಡ ಇಡೀ ಬೆಂಗಳೂರು ಜನ ನಾವು ಯಾರು ಅಭಿವೃದ್ಧಿ ವಿರೋಧಿಗಳಲ್ಲ, ಅಭಿವೃದ್ಧಿ ಆಗ್ಲಿ, ನಾವು ಕೂಡ ಸಹಕಾರವನ್ನ ಕೊಡಕ್ಕೆ ಸಿದ್ಧ ಇದ್ದೇವೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.